ವೀಕ್ಷಕರೇ, ಆರ್ಆರ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅಸ್ವಸ್ಥ, ಕಾರ್ಯಕ್ರಮದಲ್ಲೇ ಕುಸಿತ. ಕೊಂಡಜ್ಜಿ ಬಸಪ್ಪ ಕಾರ್ಯಕ್ರಮದಲ್ಲಿ ಏಕಾಏಕಿ ಬಿದ್ದ ಸಂತೋಷ್ ಹೆಗ್ಡೆ ತಕ್ಷಣ ಪೊಲೀಸ್ ವಾಹನದಲ್ಲಿ ಆಸ್ಪತ್ರೆಗೆ ರವಾನೆ. ವಿಕ್ರಮ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ, ಆರೋಗ್ಯ ಸ್ಥಿರ ಎಂದ ವೈದ್ಯರು. ಶುಗರ್ ಲೆವೆಲ್ ಕಡಿಮೆಯಿಂದ ಅಸ್ವಸ್ಥತೆ, ಪ್ರಾಣಾಪಾಯದಿಂದ ಪಾರು. ವೈದ್ಯರ ನಿಗಾದಲ್ಲಿ ಸಂತೋಷ್ ಹೆಗ್ಡೆ, ಕುಟುಂಬದವರು ಆಸ್ಪತ್ರೆಗೆ ಭೇಟಿ. ಹೌದು, ಕೊಂಡಜ್ಜಿ ಬಸಪ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವೇಳೆ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಏಕಾಏಕಿ ಅಸ್ವಸ್ಥಗೊಂಡು ಕುಸಿದು ಬಿದ್ದರು. ಸ್ಥಳದಲ್ಲಿದ್ದವರು ತಕ್ಷಣ ಸ್ಪಂದಿಸಿ ಪೊಲೀಸ್ ವಾಹನದಲ್ಲಿ ಅವರನ್ನು ಬೆಂಗಳೂರಿನ ವಿಕ್ರಮ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ವೈದ್ಯರ ತಂಡ ತಕ್ಷಣ ಚಿಕಿತ್ಸೆ ನೀಡಿದ್ದು, ಸರಿಯಾದ ಸಮಯದಲ್ಲಿ ಪ್ರಥಮ ಚಿಕಿತ್ಸೆ ಸಿಕ್ಕ ಕಾರಣ ದೊಡ್ಡ ಅಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಶುಗರ್ ಲೆವೆಲ್ ಕಡಿಮೆಯಾದ್ದರಿಂದ ಈ ಅಸ್ವಸ್ಥತೆ ಉಂಟಾಗಿ ವೈದ್ಯರು ಹೇಳಿದ್ದಾರೆ. ಸ್ಟೇಜಲ್ಲಿ ಅವರು ಸ್ಪೀಚ್ ಕೊಡಬೇಕಾಗಿತ್ತು, ಸ್ವಲ್ಪ ಸ್ಲೋ ಆಗಿ ಅವರು ಸ್ಪೀಚ್ ಕೊಡ್ತಾ ಇದ್ರು. ಅದಾದ ನಂತರ ಅವ್ರು ಹೋಗಿ ಸೀಟಲ್ಲಿ ಕೂತ್ಕೊಳ್ಳುವಾಗ 2 ಸತಿ ವಾಮಿಟ್ ಮಾಡಿದ್ರು. ಅದು ವಾಮಿಟಿಂಗ್ ಅವರು ಟ್ರಿಕಲ್ ಆಗ್ತಾ ಇತ್ತು. ಹಾಗೆ ಅವ್ರಿಗೇನೋ ಅನ್ಕಂಫರ್ಟಬಲ್ ಆಗಿ ಸ್ಟೇಜ್ ಮೇಲೆ ವಾಮಿಟ್ ಮಾಡಿಕೊಂಡು ವಾಂಟೆಡ್ ಟು ಗೋ ಔಟ್ ಆಫ್ ದ ಸ್ಟೇಜ್ ಅನಿಸುತ್ತೆ. ಅಲ್ಲಿ ಹೋಗುವಾಗ ಕೊಲ್ಯಾಪ್ಸ್ ಆಗ್ತಾ ಇತ್ತು. ನಮ್ಮ ಸ್ಕೌಟ್ನವರು ಇಮಿಡಿಯೇಟ್ಲಿ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ನಿಧಾನವಾಗಿ ಕಡೆ ಕೂರಿಸಿದ್ರು. ಅದೊಂದು ಒಳ್ಳೆ ಇದಾಯಿತು. ನಂತರ ಅವರು ಕೂರುವಾಗಲೇ ಮೈಂಡಾಗಿ ಅರೆಸ್ಟ್ ಆಯಿತು. ಸೊ ವೇರ್ ದೇರ್ ವಾಸ್ ನೋ ಪಲ್ಸಸ್ ಏನು ಇರಲಿಲ್ಲ ಅಲ್ಲಿ. ಸೊ ಇಮಿಡಿಯೇಟ್ಲಿ ಕಾದರ್ ಬಾಯ್ ಬಂದುಬಿಟ್ಟು ಇಮಿಡಿಯೇಟಾಗಿ ಅವ್ರನ್ನ ಎತ್ತಿದ್ರು, ಇದು ಮಾಡಿದ್ರು. ಆಮೇಲೆ ನಾನು ಅಲ್ಲಿ ಹೋದಾಗ ಸ್ವಲ್ಪ ಅರೆಸ್ಟ್ ಆಗಿರೋ ಸನ್ನಿವೇಶ, ಎಕ್ಸ್ಟರ್ನಲ್ ಕಾರ್ಡಿಯಕ್ ಮಸಾಜ್ ಒಂದು ಕೊಟ್ಟಾಗ ಅವರು ಸಡನ್ನಾಗಿ ವಿಟ್ನೆಸ್ ಕಾರ್ಡಿಯಕ್ ಅರೆಸ್ಟ್ ಆಗಿರೋದ್ರಿಂದ ಅದು ರಿಕವರಿ ಆದರು. ಆಮೇಲೆ ಬಿ ಪಿ ಲೋ ಇತ್ತು ಅಂತ ಹೇಳಿ ಕಾಲೆಲ್ಲನೂ ಲಿಫ್ಟ್ ಮಾಡಿಕೊಂಡು ಹಾಗೆ ಸೇಫಾಗಿ ಶುರು ಮಾಡಿದ್ದಾರೆ. ಆ್ಯಂಡ್ ಆನ್ ದ ವೇ ಜರ್ನಿಯಲ್ಲೇ ಇವ್ರನ್ನ ರೆಕಗ್ನೈಸ್ ಮಾಡಿ ಮಾತಾಡಿದ್ದಾರೆ ಜಸ್ಟಿಸ್ ಸಂತೋಷ್ ಹೆಗ್ಡೆ ಸರ್. ಸೊ ಈಗ ಇಲ್ಲಿ ಬಂದ ಕೂಡಲೇ ಇಟ್ ಆಲ್ಮೋಸ್ಟ್ ರಿಕವರಿ ಆಗ್ತಾ ಇತ್ತು. ಅಂದರೆ ಮೈಲ್ಡ್ ಮತ್ತು ಡಾಕ್ಟರ್ ಬಿಲ್ಸೆ ನಮಗೆ ಅಲ್ಲಿ ಇವರು ಫಸ್ಟ್ ಏಡ್ ಅವ್ರು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಏನಾಯ್ತು ಅಂದರೆ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಕಮೆಂಟ್ ಅಲ್ಲಿ ಆಫೀಷಿಯಲ್ ಅವ್ರನ್ನ ಕೇಳ್ಬಿಡಿ. ಪ್ರಸ್ತುತ ಸಂತೋಷ್ ಹೆಗ್ಡೆ ಅವರ ಆರೋಗ್ಯ ಸ್ಥಿರವಾಗಿದ್ದು ವೈದ್ಯರ ನಿಗಾದಲ್ಲಿದ್ದಾರೆ. ಇನ್ನು ಕುಟುಂಬದವರು ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಿದ್ದಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆರ್ಆರ್ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರು ಇವತ್ತಿನ ಡಾಕ್ಟರ್ ಟಿ.ಜೆ. ಸಿಂಗ್ ಅವರ ಗೌರವಾರ್ಪಣೆ ಕಾರ್ಯಕ್ರಮ ಇತ್ತು. ಭಾಷಣ ಮಾಡಿ ಕೂತ್ಕೊಂಡು ಸ್ವಲ್ಪ ಹೊತ್ತಾಗುವಾಗ ಅವರಿಗೆ ವಾಂತಿ ಮಾಡಿದ್ರು. ಅದಕ್ಕಾಗಿ ಅವರು ಮನೆಗೆ ಅಂತ ನಡ್ಕೊಂಡು ಹೋಗುವಾಗ ಸ್ಟೇಜಿನಲ್ಲೇ ಅವ್ರಿಗೆ ಸ್ವಲ್ಪ ವೀಕ್ನೆಸ್ ಆಗಿ ಬಿದ್ದು ಕೊಲ್ಯಾಪ್ಸ್ ಆಗಿ ಕೆಳಗೆ ಬಿದ್ದರು. ಸ್ವಲ್ಪ ಇದು ಗಂಭೀರತೆ ಅರ್ಥ ಮಾಡಿಕೊಂಡು ಡಾಕ್ಟರ್ ನಾಗೆ ರಮೇಶ್ ಅವರು ಸೀರಿಯಸ್ ಪ್ರಯತ್ನ ಪಟ್ಟು ತಕ್ಷಣವೇ ಆ ಪರಿಸ್ಥಿತಿಯನ್ನು ನೋಡಿ ಅವರು ನಾವು ಆ್ಯಂಬುಲೆನ್ಸ್ ಇರಲಿಲ್ಲ, ನನ್ನ ವಾಹನ ಇತ್ತು. ಅಂದರೆ ನಾವು ತಂದು ಇಲ್ಲಿ ಅವರು ಚಿಕಿತ್ಸೆ ಪಡೀತಿದ್ದಾರೆ. ಈಗ ಅವರು ಆರಾಮಾಗಿದ್ದಾರೆ, ಹುಷಾರಾಗಿದ್ದಾರೆ. ಅವರ ಮನೆಯವರು ಕೂಡ ಬಂದಿವನ್ನು ಮುಂದಿದ್ದಾರೆ. ಫೈನ್ ಅವ್ರು ಮಾತಾಡ್ತಾರೆ, ಮತ್ತೆಲ್ಲ ವಿಚಾರ ಡಾಕ್ಟರ್ ಹೇಳಿದ್ದಾರೆ. ಡಾಕ್ಟರ್ ಇವತ್ತು ಪ್ಲೇಸ್ ಮಾಡ್ತಾ ಇರ್ತಾರೆ. ಏನು ಲೋ ಶುಗರ್ ಅಲ್ಲ, ಅದೇನು ಗೊತ್ತಿಲ್ಲ ಏನಂತೇಳಿ. ಬಹುಶಃ ಏನು ಡಾಕ್ಟರ್ ಡಾಕ್ಟರ್ ಹೇಳಿ ಇವಾಗ ಡಾಕ್ಟರ್ ಇವರು ಸ್ಟೇಜಲ್ಲಿದ್ದರು. ಡಾಕ್ಟರ್ ಸಿಂಕೋಪಲ್ ಅಟ್ಯಾಕ್ ಆಗಿ ಅರೆಸ್ಟ್ ಆಗಿದೆ. ಆಚೆ ವೆರಿ ಮೆಡಿಕಲಿ ಇದಿಲ್ಲ, ಬಟ್ ನೌ ಈಸ್ ಫೈನ್.